ಆಲೂರು ಹತ್ತಡಿಗೆರೆ ಪಾರಿ ಹತ್ರ ಹೋಗ್ತಾ ಇದ್ದೀವಿ. ಹತ್ತಡಿಗೆರೆ ಪಾರಿ ಬಹಳಷ್ಟು ಒಂದು ಇತಿಹಾಸ ಪ್ರಸಿದ್ಧ, ಬಹಳಷ್ಟು ಇತಿಹಾಸವನ್ನು ಹಾಗೂ ಪೌರಾಣಿಕ ಕಥೆಯನ್ನು ಹೊಂದಿರತಕ್ಕಂಥ ಕೆರೆ ಹತ್ತಡಿ ಪಾರಿ. ಕೆಲವು ಇತಿಹಾಸಗಳು ಈ ರೋಡಿನ ಹೊಂಟಗಳಲ್ಲಿ ಮುಚ್ಚಿ ಹೋಗಿದ್ದು ಅವುಗಳನ್ನು ನಾವು ಇವತ್ತು ಗೀಂತು ಜಾರಿಸೋ ಮೂಲಕ ಮೆಲ್ಕ್ ಆಗ್ತಾ ಇದೆ. ಹಾಗೆ ಇದು ತಾಳಿಬೇರು ಕ್ರಾಸು. ಇಲ್ಲಿ ನಮ್ಮ ಭಾವ ಇದ್ದಾರೆ, ಮೂರು ತಾಳಿಬೇರು ಇದೇ ಪಕ್ಕದಲ್ಲಿರೋದೇ ಹತ್ತಡಿಗೆರೆ ಪಾರಿ. ತೋರುದಿಲ್ಲ, ಈಗ ತೋರುತ್ತೆ ಕಣ್ಗಡಿ ಪಟ್ಟ. ಅಲ್ಲಿ ಹೀಗೆ ಮುಂದೋದ್ರೆ ಇದೆಲ್ಲ ಗ್ಯಾಲಿ ಅಲ್ಲವ, ಇದೆಲ್ಲ ರೋಡ್ ನೀರು ನಿಂತದೆ, ಇದು ಗ್ಯಾಲಿ ಅಲ್ಲ, ಕೆರೆ ಅಲ್ಲ, ರೋಡಲ್ಲಿ ನೀರು. ಪ್ರಕಟಣೆ ಗ್ರಾಮ ಪಂಚಾಯತ್ ಪ್ರಾಣಿಗಳ ನಾವಿಗಳ ಸತ್ಯ ಇಲ್ಲೆಲ್ಲ ಹೊಂಡ ಇಲ್ಲ. ಆದಿಶಕ್ತಿ ದೇವಸ್ಥಾನ, ತಾಳಿಬೇರು, ಮೂಡು ತಾಳಿಬೇರು. ಹೊಂಡ ಇಲ್ಲ ಅಂತ ಹೊಂಡ ನೋಡಿ ಹಾರಿಸ್ತಾ ಇದ್ದಾನೆ. ಇವತ್ತು ಹೊಂಡ ಗೆಲ್ಲುತ್ತಾ ಇಲ್ಲ ಕಾರ್ ಗೆಲ್ಲುತ್ತಾ ನೋಡೇ ಬಿಡೋಣ. ಹೊಂಡ ಗೆದ್ರೆ ನಮ್ ಇವತ್ತು ಹೊಂಡದಲ್ಲಿ ಹಾಕಿ ಮುಚ್ಚೋ ಪ್ರೋಗ್ರಾಮ್ ಇದೆ. ಎಲ್ಲ ಭಕ್ತಾಭಿಮಾನಿಗಳು ನೂಕುನುಗ್ಗಲಿಲ್ಲದೆ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ಪ್ರತಿಯೊಬ್ಬರಿಗೂ ಪಂಚಕಜ್ಜಾಯ ಪ್ರಸಾದ ಸಿಗ್ತದೆ. ಹಾಗೆ ಎಲ್ಲ ದೇವರ ಸನ್ನಿಧಿಗೆ ಪಾತ್ರರಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಡಿ ಬರಲಿಕ್ಕಿದೆ. ಶಾಲಾ ಬಾಲಕಿಯರಿಂದ ಅತ್ಯುತ್ತಮ ಕಾರ್ಯಕ್ರಮಗಳು ಮೂಡಿ ಬರಲಿಕ್ಕಿದೆ. ಹಾಗೆ ತದನಂತರ ಗ್ರಾಮಸ್ಥರಿಂದ ದೂರದಿಂದ ಬಂದಿರತಕ್ಕಂತ ಗ್ರಾಮಸ್ಥರಿಗೆ ಊಟದ ವ್ಯವಸ್ಥೆ ಇದೆ. ಯಾರು ಊಟ ಮಾಡದೆ ಹಾಗೆ ಹೋಗಬಾರ್ದು. ಮಾಡಿ ಕೈ ಕಾಲು ತೊಳೆದುಕೊಂಡು ಸೀದಾ ಮನೆಗೆ ಊಟ ಮಲಗಬೇಕು. ಈಗಾಗಲೇ ಊಟ ಮಾಡದೇ ಇರೋ ಯಾರು ಬಾಕಿ ಇದ್ರೆ ಊಟ ಮಾಡಬೇಕು. ಕೌಂಟರ್ ನಂಬರ್ 3ಗೆ ಹೋಗಿ ಊಟ ಮಾಡಬೇಕು. 3ರಲ್ಲಿ ಸರತಿ ಸಾಲಿನಲ್ಲಿ ನಿಂತು ಹಾಳಿ ಕೊಟ್ಟ ತಟ್ಟೆಯನ್ನು ಪಡೆದು ಅಲ್ಲಿ ಶ್ರೀ ದೇವರ ಪ್ರಸಾದ ಇರ್ತದೆ, ಅದನ್ನು ಪಡಿಬೇಕು. ಯಾವುದೇ ನೂಕುನುಗ್ಗಲಿಗೆ ಅವಕಾಶವಿಲ್ಲ. ಯಾರು ಅಲ್ಲಿ ನೂಕಬಾರ್ದು, ನೂಕುನುಗ್ಗಲು ಮಾಡಬಾರ್ದು. ಯಾರಲ್ಲಿ ರಸ್ತೆಗೆ ಗಾಡಿ ಆಟೋ ರಿಕ್ಷಾ K20 ಗಾಡಿ ರಸ್ತೆ ಮೇಲೆ ನಿಲ್ಲಿಸಿದ್ದಾರೆ. ಇವ್ರು ನೋಡಿ ಮೀಟಿಂಗ್ ಶುರುವಾಗಿದೆ ಅವ್ರದ್ದು. ಇವಾಗ ಸಂಜೆ ಮೇಲೆ ಎಣ್ಣೆ ಹೊಡ್ಕೊಂಡ್ ಬಂದು ಅವ್ರಿಗೆ ಮೀಟಿಂಗ್ ಮಾಡ್ತಾರೆ. ಅವರು ಸಂಜೆ ಗಸ್ತು ಅವ್ರದ್ದು ಈಗ ಇನ್ಚಾರ್ಜ್ ಇದೆ. ಒಂದು 10-12 ಗಂಟೆವರೆಗೆ ಅವರು ಇಲ್ಲೇ ಇರ್ತಾರೆ. ಬಂದೋಬಸ್ತು ಅಲ್ಲಿ ಕೌಂಟರ್ ನಂಬರ್ 4ರಲ್ಲಿ ಕೈ ತೊಳೆಯುವಲ್ಲಿ ಗಲಭೆ ಉಂಟಾಗಿದೆ. ಸ್ವಯಂ ಸೇವಕರು ದಯವಿಟ್ಟು ಅಲ್ಲಿ ಹೋಗಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಕೌಂಟರ್ ನಂಬರ್ 4 ಅರುಣ ಎಲ್ಲಿದ್ಯಪ್ಪ, ಅಲ್ಲಿ ಬೇಗ ಹೋಗಿ ನೀರಿನ ವ್ಯವಸ್ಥೆಯನ್ನು ಮಾಡಬೇಕು. ಕೌಂಟರ್ ನಂಬರ್ 4 ಸಾರ್ವಜನಿಕರು ಸ್ವಲ್ಪ ಶಾಂತ ರೀತಿಯಲ್ಲಿ ವರ್ತಿಸಬೇಕು. ನೀರಿನ ವ್ಯವಸ್ಥೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಆಗ್ಲಿಕ್ಕಿದೆ. ಅರುಣ ನಿಮ್ಮ ಪಾಲಿಗೆ ಅಲ್ಲಿ ಸಹಾಯ ಹಸ್ತವನ್ನು ನೀಡಿ ಬರಲಿದ್ದಾನೆ. ಯಾರು ಬಾಳೆಲೆಗೆ ಕೈ ಒರೆಸಬಾರ್ದು ಅಂತ ಹೇಳ್ಕೊಳ್ತಾ ಇದ್ದೇನೆ. ಬಾಳೆಲೆಯಲ್ಲಿ ಕೈ ಒರೆಸುವ ಯಾರು ಕೂಡ ಈ ಒಂದು ದುಸ್ಸಾಹಸಕ್ಕೆ ಕೈ ಮಾಡಬಾರ್ದು. ಈಗ ನೀರು ಆನ್ ಮಾಡ್ತಾರೆ. ಅರುಣ ಪಟ್ಟ ನೀರು ಆನ್ ಮಾಡಪ್ಪ. ಅರುಣ ಮಾಡಿದಾನೆ. ರಸ್ತೆಗೆ ಲೈಟ್ ಹಾಕಿದ್ದಾನೆ, ದಾರಿ ದೀಪ. ಅಯ್ಯಯ್ಯೋ, ಬೆಳಿ ಪಂಚೆಯವರು ರಸ್ತೆ ಮೇಲೆ ಬರ್ತಾ ಇದ್ದಾರೆ. ಪಂಚೆ ಕಾರ್ ಮೇಲೆ ಇರುತ್ತೋ, ಕಾರೇ ಪಂಚೆ ಮೇಲೆ ಇರುತ್ತೋ ಗೊತ್ತಿಲ್ಲ. ಬಹುಶಃ ಅವರು ಗಣೇಶ ಚತುರ್ಥಿಯ ವಿಸರ್ಜನಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಗಣಪತಿ ಭಾವದಲ್ಲಿ ವಿಲೀನಗೊಂಡು ಈಗ ಮನೆಯತ್ತ ದಾಪುಗಳನ್ನ ಹಾಕ್ತಾ ಇದ್ದಾರೆ. ಕೋಣಕಿಯತ್ತ ನಮ್ಮ ಪಯಣ. ಕೋಣಕಿ ತಾಳಿಬೇರು, ಕೋಣಕಿ ನಾಡ ಕೋಣಕಿ.
ಧಡಧನ್ ದುಮ್ತಾ ಇದೆ ಮಳೆ. ಎದುರೊಂದು ಗಾಡಿ ಲೈಟ್ ಕೆಳಗೆ ಮಾಡುವ ಅಭ್ಯಾಸವಿಲ್ಲದ ಅಯ್ಯಬ್ಬ ಪುಂಡ ಕೂಡ ಅದೊಂದು ವಿಡಿಯೋ ಅಂತ ನನ್ನ ವ್ಯವಸ್ಥೆ ಪುಂಡ ವಿಡಿಯೋ ನೋಡಿ ರೊಚ್ಚಿಗೆದ್ದ ಯುವಕ ಅಂತ ಹೇಳಿ ಪುಂಡ ವ್ಯವಸ್ಥೆ ವಿಡಿಯೋ ನೋಡಿ ರೊಚ್ಚಿಗೆದ್ದ ಯುವಕನ ಬಾಲಕನ ಬ್ಯಾವಸ್ಯ ಸಾಯಿ ಮರ ಸಾಯಿ ಬಂದ ಮರ ಸಾವ ಮಳೆ ಬಂತ ಗ್ಲಾಸ್ ಏರ್ಸ ಮಳೆ ಈಗ ಸಾಯಿ ಮರ ಅದು ಬಾಳೆಯಲ್ಲಿ ಇದ ಆ ಕೊಳಲಿ ಕೃಷ್ಣನಂದ ಬಾಳೆಯಲ್ಲಿ ಕೃಷ್ಣನ ಬಾಳೆಯಲ್ಲಿ ನಾನು ಯಾವ್ದಕ್ಕೆ ಕಬ್ಬು ಕೊಟ್ಟೆ ಅಂತ ಮಾಡಿದ್ವಿ. ಮಳೆ ಆಗ್ತಾ ಇದೆ, ಗಮನಿಸ್ತಾ ಇದೀರ ಅಲ್ಲಿ ಮಳೆ ಗಮನಿಸ್ತಿದ್ದೀರಾ ರಾಜೇಶ್ ಅವರೇ? ಈಗ ನಮ್ದೀಗ ನ್ಯೂಸ್ ಚಾನಲ್ ಆನ್ ಆಗಿದೆ. ರಾಜೇಶ್ ಅವರೇ ನೋಡಿ, ಇದು ಸಿಕ್ಕಾಪಟ್ಟೆ ಮಳೆ ಇಲ್ಲಿ ಬಡಕೆರೆ ರೋಡಲ್ಲಿ ಭಾರಿ ಮಳೆ. ನಾಳೆ ಶಾಲಾ ಕಾಲೇಜು ಜನಸಂಖ್ಯೆ ಅಸ್ತವ್ಯಸ್ತಗೊಂಡಿದೆ. ಜನಸಂಖ್ಯೆ ಅಸ್ತವ್ಯಸ್ತಗೊಂಡಿದೆ ಇಲ್ಲಿ ಜನಸಾಮಾನ್ಯರಲ್ಲ, ಜನಸಂಖ್ಯೆನೇ ಏರುಪೇರಾಗಿದೆ. ಇಲ್ಲಿ ನಮ್ಮ ಸಹೋದ್ಯೋಗಿ ತುಟಿ ಸ್ಲಿಪ್ ಆಗ್ಬಿಟ್ಟು ಟಂಗ್ ಸ್ಪಿನ್ ಆಗಿ ಏನು ಟಂಗಲ್ಲ ತುಟಿ ಸ್ಲಿಪ್ ಆಗಿದೆ. ಅವನದು ಟಂಗ್ ಅಲ್ಲ, ಟಂಗ್ ಟ್ವಿಸ್ಟ್ ಅಂತಾರ ಅಲ್ಲ, ಅದು ಆಕ್ಚುಲಿ ನೀ ಹೇಳೋದು ಕರೆಕ್ಟ್. ನಾಲಿಗೆ ಹೊರಳೋದು ಹೊರಳದಲ್ಲದು ಸರಿ ಹೊರಳಿತ. ಒಳ್ಳೆ ಮಿಸ್ಟೇಕ್ ಆಗಿದೆ, ಅದಕ್ಕೆ ಕ್ಷಮೆ ಯಾಚಿಸ್ತಾ ಇದ್ದೇವೆ. ಎಲ್ಲ ವೀಕ್ಷಕರಲ್ಲಿ ಕೂಡ ಕ್ಷಮೆಯನ್ನು ಕೇಳ್ತಾ ಇದ್ದೇವೆ. ಸಾಕ್ಷಿ ಏನಿದೆ ನಿಮ್ಮ ಹತ್ರ? ಸಾಕ್ಷಿ ಇದಕ್ಕಿಂತ ಏನು ಬೇಕಲ್ಲಿ ನಿಮ್ಗೆ? ಸಾಕ್ಷಿ ಯಾರು ಗೊತ್ತಾಯ್ತು ನಿಂಗೆ? ಇಲ್ಲ, ಯಾರು ಅವ ಇದ್ನಲ್ಲ ಗಡ್ಡದವ ಯೂಟ್ಯೂಬ್. ಸಾಕ್ಷಿ ಏನಿದೆ? ಮೊನ್ನೆ ಬ್ರಹ್ಮವರ್ಣಗೆಲ್ಲ ಬಂದ್ಕೊಂಡಿರ್ತ ಆ ರೌಡಿ ತಿಮ್ಮನ್ ಕಡೆ ಅದು ಏನೋ ಕಾಣಿದೆ. ಮಳೆಗೆ ರೋಡ್ ಕೂಡ ಹೇಗಾಗಿದೆ ನೋಡಿ, ನೋಡ್ತಾ ಇರ್ಬೋದು ನೀವೀಗ. ನಾವೀಗ ಕೋಣ್ಕಿ ರೋಡು ದಾಟಿ ಈಗ ಬರ್ತಾ ಇದ್ದೇವೆ. ಮಣ್ ರೋಡಲ್ಲಿ ಪೂರಾ ಕೆಸರು ತುಂಬಿಕೊಂಡು ಯಾವ ರೀತಿ ಅವಸ್ಥೆ ಇದೆ. ಗಾಡಿ ಐತಿ, ಪರಾರಿ ಆಗಿದ್ದಾಳೆ. ನನ್ನ ಪುಂಡ ವ್ಯವಸ್ಥೆ ವಿಡಿಯೋ ನೋಡಿ ರುಚಿಗಿದ್ದ ವ್ಯವಸ್ಥೆ ನಂದು ಇವ ಕೇಶವ ಒಂದ್ಸಲ ಕಳ್ಸಿನ ಮೊದಲೇ ಆ ವಿಡಿಯೋ. ಕೇಶವ ಕಳ್ಸಿದ ನೀವೊಂದು ಕಳ್ಸೋದು ಅದೇ ಪುಂಡ ವ್ಯವಸ್ಥೆ ಅವಳು ಸಾಮ ಬೈತ್ಲಲ್ಲ ಅವ್ನಿಗೆ ಇತ್ತಿತ್ಲೆ ಬಿಟ್ಟದಲ್ಲ, ಅದು ಮೊದಲೇ ಬಿಟ್ಟಿಲ್ಲ. ಮೊದಲೇ ನೀನ್ ಬಿಟ್ಟು ಕಳ್ಸಿದಿಲ್ಲ ನಂಗೆ, ಅದಕ್ಕೆ 2-3 ದಿನ ಮುಂಚೆ ಇದ್ದಿ. ಅವಳನ್ನೆಲ್ಲ ಮಳೆಗೆ ರೋಡ್ ಕೂಡ ಕೊಚ್ಚಿಕೊಂಡು ಹೋಗುವ ಪರಿಸ್ಥಿತಿ ಇಲ್ಲ. ರೋಡ್ ಕೊಚ್ಚಿಕೊಂಡು ಹೋಗ್ತಾ ಇದೀವೋ, ರೋಡೇ ಇರೋದು ಹಾಗೆಯೋ ನಮ್ಗೆ ಗೊತ್ತಿಲ್ಲ. ಅಂತ ನಮ್ಗೆ ಸಹ ಗೊತ್ತಾಗ್ತಾ ಇಲ್ಲ, ಏನಂತ ಗೊತ್ತಾಗ್ತಾ ಇಲ್ಲ. ಸುದ್ದಿವಾಹಿನಿಯೇ ಅಲ್ಲಿ ಧ್ವನಿ ಕೇಳಿಸ್ತಾ ಇದೆಯಾ? ಅಲ್ಲಿ ಹಲೋ ರಾಜೇಶ್, ಹಲೋ ರಾಜೇಶ್ ಕೇಳ್ತಾ ಇದೆ, ಹೇಳಿ. ಕೇಳಿಸ್ತಾ ಇದೆಯಾ? ಅಲ್ಲಿ ಧ್ವನಿ ಕೇಳಿಸ್ತಾ ಇದೆಯಾ? ರಾಜೇಶ್ ಹೇಳಿ. ಯಾವ ರೀತಿ ವಾತಾವರಣ ಕೋಣಕಿ ನಾಡ ಬಡಕೆರೆ ಮಾರ್ಗದಲ್ಲಿ ಯಾವ ರೀತಿ ವಾತಾವರಣ ಸೃಷ್ಟಿಯಾಗಿದೆ, ಅಲ್ಲಿ ಜನಸಾಮಾನ್ಯರಿಗೆ ಯಾವ ರೀತಿಯ ಒಂದು ವಿಪತ್ತನ್ನ ಮಾರ್ಗ ಒಡ್ತಾ ಇದೆ ಅಂತ ತಿಳಿಸಬಹುದಾ? ಅಲ್ಲಿ ಯಾರನ್ನಾರು ಮಾತಾಡಿಸ್ತೀರಾ ಅಲ್ಲಿ? ಹೌದು ಇವ್ರೆ, ಹಲೋ ಕೇಳಿಸ್ತಾ ಇದೆ ಮಹೇಶ್ ಅವ್ರೆ. ಇಲ್ಲಿ ರೋಡ್ ತುಂಬಾ ನೀರು ತುಂಬಿಕೊಂಡಿದೆ. ಮಹೇಶ್ ಅಣ್ಣ ಅವ್ರೆ, ಮಹೇಶ್ ಅಣ್ಣ ಹೇಳ್ಬೇಕು. ಓಡಿ ಅಲ್ಲಿಂದ ಓಡಿ, ನೀವು ಆ ರಸ್ತೆ ಬಿಟ್ಟು ಓಡಿ ಅಂತ ಹೇಳಿದ್ರು ನನಗೆ. ಅಲ್ಲ, ನಾನು ಗಾಡಿಯಿಂದ ಹೋಗ್ತಾ ಇದ್ದೇನೆ, ಮಳೆ ಬರ್ತಾ ಇದೆ ಮರ, ಗಾಡಿ ಓಡಿಸ್ತಾ ಇದ್ದೇನೆ, ಗಾಡಿಯಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ. ಇಲ್ಲ, ನನಗೆ ಅಲ್ಲೇ ಗ್ರಾಮಸ್ಥರೊಬ್ಬರು ಫೋನ್ ಮಾಡಿದ್ರು, ಮಹೇಶ್ ಅಣ್ಣ ಎಲ್ಲಿದ್ದೀರಾ ಕೇಳಿದ್ರು. ನಾನು ಹೇಳಿದೆ ಕೋಣಕಿ ಗ್ರಾಮ ಪಂಚಾಯತ್ ರಸ್ತೆ ಇದೆ ಅಲ್ಲ, ಅದು ನಾಡ ಬಡಕೆರೆ ಹೋಗಿ ನಾವೊಂದು ಟಚ್ ಆಗ್ತದೆ, ಆ ರಸ್ತೆಯಲ್ಲಿ ಹೋಗ್ತಾ ಇದ್ದೇನೆ. ನೀವು ಓಡಿ ಮಹೇಶ್ ಅಣ್ಣ ಅಲ್ಲಿಂದ ಓಡಿ ಅಂತ ಹೇಳಿದ್ರು. ಅಲ್ಲ ಮರ, ಗಾಡಿ ಓಡಿಸ್ತಾ ಇದ್ದೇನೆ, ಗಾಡಿಯಿಂದ ಹಾರಿ, ನೀವು ಅಲ್ಲಿಂದ ಗಾಡಿ ಹಾರಿ ಓಡಿ ಅಂತ ಹೇಳಿದ್ರು. ನಾನು ಓಡಿ ಸೀದೆ ಚೌಪಣ್ಣಕ್ಕೆ ಹೊಳೆ ಹಾರಿ ಆಚೆಗೆ ಅರೆಹೊಳೆಯಿಂದ ದಾಟಿ ಸೀದೆ ಅರಳಿ ಕ್ರಾಸಿಗೆ ಹೋಗಿದ್ದೆ. ಇದು ಸನ್ನಿವೇಶ. ಮಹೇಶಣ್ಣ
ಮಹೇಶಣ್ಣ ಓಡಿ 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 ಎಲ್ಲಿ ಓಡುದು ಮಹೇಶಣ್ಣ? ಮಹೇಶಣ್ಣ ಓಡಿದ್ರೆ ಬಕ್ಕೋ ಹೊಡೆದು ಅಲ್ಲಿ ಬಿದ್ದು ಸಾಯ್ತಿದ್ದ ಮಹೇಶಣ್ಣ. ಅಸಂಬದ್ಧ ಪ್ರಹ್ಲಾಪಿ. ಹಲೋ ರಾಜೇಶ್, ಧ್ವನಿ ಕೇಳಿಸ್ತಾ ಇದೆಯಲ್ಲಿ? ಕೇಳ್ತಿದೆ ಮಹೇಶಣ್ಣ ಅವರೇ. ಕೋಣಕಿ ನಾಡ ಮಾರ್ಗ ಇದೆಯಲ್ಲ, ಇದು ಬಹಳ ಒಂದು ಜನಸಾಮಾನ್ಯರಿಗೆ ಬಹಳಷ್ಟು ಒಂದು ತೊಂದರೆ ನೀಡು ಮಾಡ್ತಿರುವಂತಹ ರಸ್ತೆ. ಬಹುಶಃ ಸುಮಾರು ವರ್ಷಗಳ ಹಿಂದೆ ಕೂಡ ನಿರ್ಮಾಣವಾಗಿರುವಂತಹ ರಸ್ತೆ ಇವತ್ತಿನವರೆಗೂ ಕೂಡ ಯಾವುದೇ ರೀತಿಯ ಮರು ನಿರ್ಮಾಣದ ಹಂತ ಇದರಲ್ಲಿ ಯಾವುದೇ ಪ್ರಯತ್ನ ಕೂಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಲಿಲ್ಲ. ರಸ್ತೆ ಕೂಡ ಕಾಣ್ತಾ ಇಲ್ಲ, ನಜ್ಜುಗುಜ್ಜಾಗಿದೆ. ಅಲ್ಲಿ ಯಾವುದಾದರೂ ಸ್ಥಳೀಯ ಗ್ರಾಮಸ್ಥರನ್ನು ಯಾರನ್ನಾದ್ರೂ ಭೇಟಿಯಾಗಿ ಈ ರಸ್ತೆ ಯಾವ ರೀತಿ ಇದೆ ಎಂಬ ನೋಡಿ, ಅಯ್ಯಪ್ಪ ಮಹೇಶಣ್ಣ ಈಗ ಟ್ರೈ ಮಾಡ್ತೀನಿ. ಒಂದು ಮಾಹಿತಿ ಒದಗಿಸಬಹುದಾ? ಮಾಡ್ತೀನಿ ಮಹೇಶಣ್ಣ. ಹಲೋ ಹಲೋ ಹಲೋ. ಈ ಮಳೆಗೆ ಏನಾಗಿದೆ?